ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಬಂದು ಮದುವೆ ಶೈಲಿಯ ಪಾಯಸ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಶಾವಿಗೆ ಪಾಯಸ 1 ಲೀಟ್ರಷ್ಟು ಗಟ್ಟಿ ಹಾಲು ತೊಗೊಂಡಿದ್ದೀನಿ, 1 ಲೀಟ್ರಷ್ಟು ನೀರನ್ನು ತೊಗೊಳ್ತಾ ಇದ್ದೀನಿ. ಪಕ್ಕ ಮದುವೆ ಶೈಲಿಯ ಪಾಯಸ ಇದು. ತುಂಬಾ ರುಚಿಯಾಗಿರುತ್ತೆ ಗೈಸ್. ಯಾರೆಲ್ಲ ಟ್ರೈ ಮಾಡಿಲ್ಲ ಟ್ರೈ ಮಾಡಿ, ಒಂದ್ಸಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಹಾಲು ಮತ್ತು ನೀರು ಹಾಕಿದ್ದೀನಿ, ಚೆನ್ನಾಗಿ ಕಾಯಲಿ. ಅಷ್ಟರಲ್ಲಿ ನಾವು ಶಾವಿಗೆ ಹುರ್ಕೊಳ್ಳೋಣ. ಈಗಿನ ಇದರಲ್ಲಿ ಶಾವಿಗೆ ರೋಸ್ಟೆಡೇ ಸಿಗ್ತಾಯಿದೆ. ಈಗ 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ, 1 ಲೀಟ್ರಷ್ಟು ನೀರು ತೊಗೊಂಡಿದ್ದೀನಲ್ವ, ಆ ಪ್ರಮಾಣಕ್ಕೆ 300 ಗ್ರಾಮಷ್ಟು ಶಾವಿಗೆ ತೊಗೊಂಡಿದ್ದೀನಿ. MT ಅರ್ಧವ್ರದ್ದು ಶಾವಿಗೆ ತೊಗೊಂಡಿದ್ದೀನಿ. ಈಗೆಲ್ಲ ರೋಸ್ಟೆಡ್ ಸಿಗ್ತಾಯಿದೆ, ಅಷ್ಟು ರುಚಿಯಾಗಿರಲ್ಲ ಗೈಸ್. ನಾವು ಹುರಿದು ತುಪ್ಪ ತಗೊಂಡು ಹುರಿದು ಮಾಡೋಷ್ಟು ರುಚಿ ಪಾಯಸಕ್ಕೆ ನಾವು ರೆಡಿಮೆಂಟು ಇದು ಶಾವಿಗೆ ಹುರಿದಿರ್ತಾರಲ್ವ, ರೋಸ್ಟೆಡ್ ಶಾವಿಗೆ, ಅದು ಬರಲ್ಲ. ಇನ್ನು ಹಾಲು ಕಾಯಲಿ ಅಂತ ಮುಚ್ಚಳ ಮುಚ್ಚಿಟ್ಟಿದ್ದೀನಿ. ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಶಾವಿಗೆ ಎಷ್ಟು ರುಚಿಕರವಾಗಿರುತ್ತೆ ಅಂತ ಗೊತ್ತಾ ಗೈಸ್ ನಿಮಗೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ. ಇನ್ನು ಏಲಕ್ಕಿ ಪೌಡರು ಮನೆಯಲ್ಲಿ ಖಾಲಿಯಾಗಿತ್ತು, ಯಾವ ರೀತಿ ಮಾಡ್ಕೊಳೋದು ಅಂತ ತೋರಿಸ್ತಾ ಇದ್ದೀನಿ. ಕೆಲವ್ರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲದಿರೋವ್ರಿಗೆ ಈ ವಿಡಿಯೋ. ಏಲಕ್ಕಿ ಸ್ವಲ್ಪ ತೊಗೊಂಡಿದ್ದೀನಿ, ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ, ಅದನ್ನು ಪೌಡ್ರ್ ಮಾಡಿಕೊಂಡೆ. ಇನ್ನು ಪೌಡ್ರ್ ಮಾಡಿಕೊಂಡಾಗ ಈ ಥರ ಮೇಲೆ ಹೊಟ್ಟಿರುತ್ತಲ್ವ, ಆ ಹೊಟ್ಟೆಲ್ಲ ಬಿಸಾಡೋದು ಬೇಡ. ಏಲಕ್ಕಿಗೆ 5 ಪಾಯಸಕ್ಕೆ ಹಾಕಿದ್ರೆ ಅಲ್ಲಲ್ಲಿ ಬಾಯಿ ಸಿಗ್ತಾ ಇರುತ್ತೆ, ಅದು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಟೀ ಪೌಡರ್ ಇರುತ್ತಲ್ವ, ಟೀ ಪೌಡರ್ ಜೊತೆಗೆ ಬೆರೆಸ್ಬಿಡೋಣ. ಇದನ್ನು ವೇಸ್ಟ್ ಮಾಡೋದು ಬೇಡ. ಹಾಗಾಗಿ ಟೀ ಪೌಡ್ರ್ ಜೊತೆ ಹಾಕಿಟ್ಬಿಟ್ವಿ ಅಂದರೆ ಅದು ಟೀನೂ ಸೂಪರಾಗಿರುತ್ತೆ. ಇನ್ನು ಏಲಕ್ಕಿ ಪೌಡರ್ ನೋಡ್ಬೋದು, ಆ ಚಿಪ್ಪೆ ಎಲ್ಲ ಹಾಕಿದ್ರೆ ಏನಾಗುತ್ತೆ ಅಂದರೆ ಅಲ್ಲಲ್ಲಿ ಬಾಯಿಗೆ ಸಿಗ್ತಾ ಇರುತ್ತೆ, ಅದು ಚೆಂದ ಅನಿಸಲ್ಲ. ಹಾಗಾಗಿ ನೋಡಿ, ಈಗ ಹಾಲು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಂಡಿದ್ದೀನಿ. ಸುಮಾರು ಜನ ಕೊನೆಯಲ್ಲಿ ಹಾಕ್ಕೊಳ್ತಾರೆ, ಕೊನೆಯಲ್ಲಿ ಹಾಕಿದ್ರೆ ಫ್ಲೇವರ್ ಸಿಗಲ್ಲ ನಿಮಗೆ ಪಾಯಸದ್ದು. ಹಾಗಾಗಿ ಹಾಲು ಕುದಿಯೋ ಟೈಮಕ್ಕೆ ನೀವು ಏಲಕ್ಕಿ ಪೌಡರ್ ಹಾಕ್ಕೊಳ್ಳಿ. ಚೆನ್ನಾಗಿ ಕಾಯಿಸ್ಕೊಂಡು ಹಾಕ್ತಾಯಿದ್ದೀನಿ. ಇನ್ನು ಹಾಲೆಲ್ಲ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆ ಒಂದು ಸ್ವಲ್ಪ ಸೌಟ್ ತಗೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಲಿ. ಹಾಲು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟೇ ರುಚಿಯಾಗಿ ಪಾಯಸ ಬರುತ್ತೆ ಗೈಸ್. ಮಾತ್ರ ತುಂಬ ರುಚಿಯಾಗಿರುತ್ತೆ. 100% ಮದುವೆ ಶೈಲಿ ಪಾಯಸ ಇದು. ತುಂಬಾ ರುಚಿಯಾಗಿರುತ್ತೆ, ಕುಡಿಯೋದಕ್ಕೂ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಇನ್ನು ನೀವು ನೋಡ್ಬೋದು, ಶಾವಿಗೆ ಎಲ್ಲ ರೋಸ್ಟ್ ಮಾಡಿಟ್ಕೊಂಡಿದ್ದೀನಿ. ಚೆನ್ನಾಗಿ ನೋಡಿ, ಈ ರೀತಿ ರೋಸ್ಟ್ ಮಾಡಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಲಾಸ್ಟಲ್ಲಿ ತುಪ್ಪ ಹಾಕ್ಕೊಂಡು ಫ್ರೈ ಮಾಡಿಟ್ಕೊಂಡಿದ್ದೀನಿ. ಅಲ್ಲೆಲ್ಲೋ ಮಿಸ್ಸಿಂಗ್ ಆಗಿದೆ, ಸ್ಕಿಪ್ ಆಗಿದೆ ಇದು ವಿಡಿಯೋ. ಒಂದು ಸ್ವಲ್ಪ ಲಾಸ್ಟಲ್ಲಿ ಮೂಮೆಂಟಲ್ಲಿ ಒಂದು ಸ್ವಲ್ಪ ನೀವು ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ವಿ ಅಂದರೆ ಗೋಲ್ಡನ್ ಕಲರ್ಗೆ ಬರುತ್ತೆ ಶಾವಿಗೆ. ನೋಡಬಹುದು ನೀವು ಎಷ್ಟು ಚೆನ್ನಾಗಿರುತ್ತೆ. ಮತ್ತು ಚೆನ್ನಾಗಿ ಕಲಸಿ, ಚೆನ್ನಾಗಿ 1 2 3 ಕುದಿ ಬರೋ ಟೈಮ್ಗೆ ನೀವು ಸಕ್ಕರೆ ಹಾಕ್ಕೊಳ್ಳಿ. ಯಾಕೆ ಅಂದರೆ ಫಸ್ಟೇ ಸಕ್ಕರೆ ಹಾಕಕ್ಕೆ ಹೋಗಬೇಡಿ. ಒಂಥರ ಶಾವಿಗೆಗೆಲ್ಲ ಸಕ್ಕರೆ ತುಂಬಾ ಹಿಡ್ಕೊಂಡಿರುತ್ತೆ. ಅದಕ್ಕಾಗಿ ಅದು ತಿನ್ನೋದಕ್ಕೂ ಒಂಥರ ಅನಿಸುತ್ತೆ ನಿಮಗೆ. ಜಾಸ್ತಿ ತಿನ್ನಲಿಕ್ಕೂ ಇಷ್ಟ ಆಗಲ್ಲ. 1 2 3 ಸ್ಪೂನ್ ತಿಂದ್ರೇ ಅಯ್ಯಪ್ಪ ಸಾಕಪ್ಪ ಅನಿಸ್ಬಿಡುತ್ತೆ. ಆ ರೀತಿ ಅನಿಸೋದು ಬೇಡ. ನಿಮಗೆ ತುಂಬಾ ರುಚಿಯಾಗಿರುತ್ತೆ ಗೈಸ್. ಮಾತ್ರ ಇದು ಒಂದ್ಸಲಿ ಟ್ರೈ ಮಾಡಿ ನೋಡಿ, ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು. ನೋಡಿ, ಈಗ ಶಾವಿಗೆ ಎಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಇನ್ನು ಅದೇ ಕಡೆಗೇ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊತಾ ಇದ್ದೀನಿ. 1 2 ಟೀ ಸ್ಪೂನು ತುಪ್ಪ ಹಾಕ್ಕೊಂಡು ನೋಡಿ, ಅದೇ ಕಡೆಗೇ 1 2 ಟೀ ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ನಿಮ್ಮ ತುಪ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ನಮ್ಮ ಮನೆಯಲ್ಲಿ ಮಕ್ಕಳಿರೋದ್ರಿಂದ ತಿಂತಾರೆ ಅನ್ನೋ ಒಂದು ಕಾರಣಕ್ಕೆ 2 ಸ್ಪೂನಷ್ಟು ಹಾಕ್ತೀನಿ. ನೋಡಿ, ಈಗ ಶಾವಿಗೆ ಅಂತೂ ಕುದಿಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಚೆನ್ನಾಗಿ. ಪರಿಮಳ ನೋಡಬೇಕು ಗೈಸ್. ಮಾತ್ರ
ಏಲಕ್ಕಿ ಪೌಡರ್ ಹಾಕಿರೋತೀವಲ್ಲ, ಫಸ್ಟ್ ಸ್ಟಾರ್ಟಿಂಗ್ಗೆ ಹಾಕಿರೋದ್ರಿಂದ ಅರೋಮ ಎಲ್ಲ ಚೆನ್ನಾಗಿ ಕೊಡುತ್ತೆ. ಇನ್ನು ಈಗ ನೋಡಿ ಮುಕ್ಕಾಲು ಭಾಗ ಕುದ್ದಿದೆ ಅಂತ ಅನಿಸೋ ಟೈಮಲ್ಲಿ, ಚೆನ್ನಾಗಿ ಕುದೀತಾ ಇದೆ ಅನ್ನೋ ಟೈಮಲ್ಲಿ 1.5 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಾನು. 300 ಗ್ರಾಮ್ ಶಾವಿಗೆ, 1 ಲೀಟರ್ ಹಾಲು, 1 ಲೀಟರ್ ನೀರು, 1-2 ಚಿಟಿಕೆ ಅಷ್ಟು ಏಲಕ್ಕಿ ಪೌಡರು ಹಾಕಿದ್ದೀನಿ. ಈಗ ಇನ್ನೇನು ಮುಕ್ಕಾಲು ಭಾಗ ಶಾವಿಗೆ ಎಲ್ಲ ಇದಾಗಿದೆ ಅಂತ ಟೈಮ್ಗೆ ಹಾಕ್ಕೊಳ್ಳಿ. ಶಾವಿಗೆ ಅಂತೂ ತುಂಬ ಬೇಯಿಸ್ಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಹುರಿದಿರ್ತೀವಿ. ಹೋಗ್ತಾ ಹೋಗ್ತಾ ಚೆನ್ನಾಗಿ ಅದು ಹಾಲಲ್ಲಿ ನೆಂದು ಏನಾಗುತ್ತೆ, ಅದು ಫುಲ್ ಸಾಫ್ಟಾಗಿ ಹೋಗುತ್ತೆ. ನಿಮಗೆ ತುಂಬ ಸಾಫ್ಟ್ನೆಸ್ ಬೇಡ ಆದರೆ 3/4% ಬೇಯಿಸ್ಕೊಳ್ಳಿ, ಆಗ ಸಕ್ಕರೆ ಹಾಕ್ಕೊಳ್ಳಿ. ಈಗ ಇವಾಗ ತುಪ್ಪಕ್ಕೆ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಜೊತೆ ದ್ರಾಕ್ಷಿ ಹಾಕಬೇಡಿ, ಫಸ್ಟೇ ಗೋಡಂಬಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಗೋಡಂಬಿ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಫ್ಲೇವರು ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿ ಅನಿಸುತ್ತೆ. ಇನ್ನೊಂದು ಏನು ಮಾಡ್ತಾರೆ ಅಂದರೆ ದ್ರಾಕ್ಷಿನೂ ಜೊತೆಗೆ ಹಾಕ್ಬಿಡ್ತಾರೆ, ಹಾಕ್ಲಿಕ್ಕೆ ಹೋಗಬೇಡಿ. ಇನ್ನು ಬಾದಾಮ್ ಪೌಡರು 1-2 ಸ್ಪೂನಷ್ಟು ಬಾದಾಮ್ ಪೌಡರ್ ಹಾಕ್ಕೊಳ್ತೀನಿ ನಾನು. ಬಾದಾಮ್ ಪೌಡರು ತಿನ್ನೋದ್ರಿಂದನೂ ಎಷ್ಟು ರುಚಿ ಅನಿಸುತ್ತಲ್ಲ ಗೈಸ್ ಮಾತ್ರ. ಬಾದಾಮ್ ಪೌಡರು ಹಾಕ್ತೀವಿ, ಅದರಲ್ಲಿ ಒಂದು ಸ್ವಲ್ಪ ಕೇಸರಿ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಬಣ್ಣನೂ ಕಲರು ಚೇಂಜ್ ಆಗುತ್ತೆ, ಫ್ಲೇವರು ಚೇಂಜ್ ಆಗುತ್ತೆ, ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಜಸ್ಟ್ 10 ನಿಮಿಷ ಗೈಸ್ ಮಾತ್ರ ಪಾಯಸ ಮಾಡೋದು ಮನೆಯಲ್ಲಿ. ಇದ್ರ ಜೊತೆಗೆ ನೀವು ಬೇಕಿದ್ದರೆ ಸಬ್ಬಕ್ಕಿ ನೆನೆಸಿ ಹಾಕ್ಕೊಂಡು ಮಾಡ್ಕೊಬೋದು. ಸಬ್ಬಕ್ಕಿ ಶಾವಿಗೆ ಪಾಯಸ ಇನ್ನೂ ಚೆನ್ನಾಗಿರುತ್ತೆ ಅದು. ಹೀಗೆ ನೋಡಿ, ಇದು ಗೋಡಂಬಿ ಫ್ರೈ ಆದಮೇಲೆ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ಈ ದ್ರಾಕ್ಷಿ ಏನಾಗುತ್ತೆ ಅಂದರೆ ನಾವು ಸುಮ್ಮನೆ ಬಿಸಿ ಮಾಡಿದ್ರೇ ಚೆನ್ನಾಗಿ ಬಲೂನ್ ಊದ್ಕೊಳಲ್ವ, ಆ ಥರ ಊದ್ಕೊಂಡ್ಬಿಡುತ್ತೆ. ಅಷ್ಟು ರುಚಿಯಾಗಿರುತ್ತೆ ಗೈಸ್ ಮಾತ್ರ, ಚೆನ್ನಾಗಿರುತ್ತೆ. ಎರಡೂ ಒಟ್ಟಿಗೆ ಬೇಯಿಸ್ಬಿಟ್ವಿ ಅಂದರೆ ಗೋಡಂಬಿ ಬೇಯಲ್ಲ, ಇದಾಗಲ್ಲ, ಫ್ರೈ ಆಗಲ್ಲ. ಆಗ ಹಸಿ ಸ್ಮೆಲ್ ಹೊಡಿತಾ ಇರುತ್ತೆ, ಅದು ತಿನ್ನಲಿಕ್ಕೂ ಇಷ್ಟ ಆಗಲ್ಲ. ಆವಾಗೆಲ್ಲ ಎತ್ತಿ ಸೈಡ್ಗೆ ಇಟ್ಬಿಡ್ತೀವಿ. ತಿನ್ನೋದಕ್ಕೆ ಒಂದು ಪೀಸ್ ತಿಂದು ನೋಡಿ, ಇದರಲ್ಲಿ ಈ ಥರ ಮಾಡಿಕೊಂಡು ತುಂಬಾ ರುಚಿಯಾಗಿರುತ್ತೆ ಗೈಸ್ ಮಾತ್ರ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಬಿಸಿಗೇ ಬಬಲ್ಸ್ ಥರ ಬಂದ್ಬಿಡುತ್ತೆ ನೋಡಿ. ಈಗ ಪಾಯಸನೂ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು, ಮುಕ್ಕಾಲು ಭಾಗ ಅಂತೂ ಆಗಿದೆ ಪಾಯಸ, 80% ಮೇಲೆ ಆಗೋಗಿದೆ ನೋಡಿ. ಈಗ ದ್ರಾಕ್ಷಿ ಗೋಡಂಬಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು ನೀವು ಪಾಯಸ. ಈಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಒಂದು ಸ್ವಲ್ಪ ಹಾಲು ಥರನೇ ಇರುತ್ತೆ. ಅದು ಹೋಗ್ತಾ ಏನಾಗುತ್ತೆ, ಶಾವಿಗೆ ತುಂಬ ನೆಂದು ಹಾಲೆಲ್ಲ ಹೀರ್ಕೊಂಬಿಡುತ್ತೆ. ಆವಾಗ ಅದಕ್ಕೋಸ್ಕರನೇ ಸಕ್ಕರೆ ಲೇಟಾಗಿ ಹಾಕಿ. ಆಮೇಲೆ ಇನ್ನೊಂದು ಸ್ವಲ್ಪ ನೀರಿನಂಶ ಜಾಸ್ತಿ ಇದ್ರೇ ಪಾಯಸಕ್ಕೆ ಹೋಗ್ತಾ ನಿಮಗೆ ಅದರದ್ದು ಫ್ಲೇವರು ಸಿಗುತ್ತೆ. ನಿಮಗೆ ತುಂಬ ಗಟ್ಟಿನೂ ಆಗಲ್ಲ. ನೋಡಿ ಯಾವ ಸ್ಟೇಜಲ್ಲಿದೆ ಅಂತ. ಪಾಯಸ ಅಂತೂ ನೋಡೋದಕ್ಕಂತೂ ಮಸ್ತಾಗಿದೆ, ತಿನ್ನೋದಕ್ಕಂತೂ ಆ ಪರಿಮಳ ಇದು ರೋಮ ಸಖತ್ತಾಗಿದೆ ಗೈಸ್ ಮಾತ್ರ. ಅನು ವಿಡಿಯೋ ಹಿಡಿತಾ ಇದ್ದಾಳೆ, ಅನುಗೆ ತುಂಬಾ ಇಷ್ಟ ಆಯಿತು ನೋಡಿ. ಈಗ ರೆಡಿ ಆಯಿತು, ನೋಡ್ಬೋದು ಪಾಯಸ ನೋಡಿ. ಶಾವಿಗೆ ಪರ್ಫೆಕ್ಟ್ ಕುಕ್ಕಾಗಿದೆ. ಶಾವಿಗೆ ಈ ಥರ ಜಾರಬೇಕು ಹಾಲಲ್ಲಿ ಶಾವಿಗೆ, ಹಾಗೆ ತಿನ್ನೋದಕ್ಕೆ ಚೆಂದ. ಕೆಲವ್ರು ಗಟ್ಟಿ ಮಾಡಿಬಿಟ್ಟಿರ್ತಾರೆ, ಮತ್ತೆ ಹಾಲು ಹಾಕಿದ್ರೆ ಚೆನ್ನಾಗಿರಲ್ಲ ಗೈಸ್. ಈ ವಿಡಿಯೋ ನೋಡಿದ್ದಲ್ಲಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬಿಡಿ ಗೈಸ್. ಬೆಲ್ ಬಟನ್ ಹತ್ತದ